ಬಾಹ್ಯಾಕಾಶದಲ್ಲಿ 2 ಉಪಗ್ರಹಗಳನ್ನು ಅಂತರದಲ್ಲಿ ನಿಲ್ಲಿಸಿ ಒಂದುಗೂಡಿಸುವ ಸ್ಪಾಡೆಕ್ಸ್ ಯೋಜನೆಯನ್ನು ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರವು ಗುರುವಾರ ಯಶಸ್ವಿಯಾಗಿ ನೆರವೇರಿಸಿತು. ಸ್ಪಾಡೆಕ್ಸ್ ಎಂದರೆ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಎಂದರೆ ಬಾಹ್ಯಾಕಾಶದಲ್ಲಿ ಬಂದಿಯಾಗಿಸುವ ಪ್ರಯೋಗವಾಗಿದೆ. 2024 ಡಿಸೆಂಬರ್ 30ರಂದು ಈ ಸಂಬಂಧ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಸ್ರೋ 2 ಕೃತಕ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಏರಿಸಿ ದೂರ ನಿಲ್ಲಿಸಿತ್ತು. ಯೋಜನೆ ಯಶಸ್ವಿಯಾಗಿದೆ ಎಂದು ಇಸ್ರೋ ಕೂಡಲೇ ಪೋಸ್ಟ್ ಮಾಡಿದೆ. ಯುಎಸ್ಎ, ರಷ್ಯಾ, ಚೀನಾದ ಬಳಿಕ ಈ ಸಾಧನೆ ಮಾಡಿದ 4ನೆಯ ದೇಶವಾಗಿದೆ ಭಾರತ. 220 ಕಿಲೋ ತೂಕದ 2 ಉಪಗ್ರಹಗಳನ್ನು ಬಾಹ್ಯಾಕಾಶದಲ್ಲಿ 475 ಕಿಲೋಮೀಟರ್ ಎತ್ತರದಲ್ಲಿ ನಿಲ್ಲಿಸಿ ಈ ಡಾಕಿಂಗ್ ಸಾಧಿಸಲಾಗಿದೆ.